ಆಕ್ಷನ್ಗಿನ್ನ ಮುಂಚೆ ರಿಟೆನ್ಷನ್ಗಿನ್ನ ಮುಂಚೆ ಯಾವ ರೇಂಜಿಗೆ ಯಾವ ಲೆವೆಲ್ಗೆ ಕ್ರೇಜ್ನ ಕ್ರಿಯೇಟ್ ಮಾಡೋರೆ ಅಂತ ಅಂದರೆ ಹಾರ್ದಿಕ್ ಪಾಂಡ್ಯ ಆ ರೇಂಜಿಗೆ ಎಕ್ಸೈಟ್ಮೆಂಟ್ನ ಕ್ರಿಯೇಟ್ ಮಾಡಿದ್ದಾರೆ. ಇವ್ರು ಈಚೆ ಬರೋದಂತೂ ಕನ್ಫರ್ಮು ಅಂತ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ಆ್ಯಂಡ್ ಮುಂಬೈ ಇಂಡಿಯನ್ಸಿಂದ ಯಾವುದೇ ಅಪ್ಡೇಟ್ ಬಂದಿಲ್ಲ, ನಾವು ರಿಲೀಸ್ ಮಾಡ್ಬಿಡ್ತೀವಿ, ನಾವು ಹಂಗೆ ಮಾಡ್ಬಿಡ್ತೀವಿ, ಸೇಲ್ ಮಾಡ್ಬಿಡ್ತೀವಿ, ಟ್ರೇಡ್ ಮಾಡ್ಬಿಡ್ತೀವಿ, ಅದು ಇದು ಅಂತ ಮುಂಬೈ ಇಂಡಿಯನ್ಸ್ ಹೇಳಿಲ್ಲ, ಹಾರ್ದಿಕ್ ಪಾಂಡ್ಯನೂ ಹೇಳಿಲ್ಲ. ಎಲ್ಲೂ ಅಫಿಷಿಯಲಿ ಯಾರು ಕೂಡ ಕನ್ಫರ್ಮ್ ಮಾಡಿಲ್ಲ. ಆ್ಯಂಡ್ ಗೊತ್ತಿರೋದನ್ನ ಅಫಿಷಿಯಲಿ ಯಾರು ಕೂಡ ಕನ್ಫರ್ಮ್ ಮಾಡಲ್ಲ, ಅಂದರೆ ಸುಮ್ಮನೆ ಹೇಳ್ಕೊಳ್ಳೋದಿಲ್ಲ. ಅದು ಆದ್ಮೇಲೆ ಅವ್ರು ಹೇಳ್ಕೊಳ್ಳೋದು ಅಂತ, ಟ್ರೇಡ್ ಕಂಪ್ಲೀಟ್ ಆದ್ಮೇಲೆ ಹೇಳ್ಕೊಳ್ಳೋದು. ಯಾವುದೇ ಒಂದು ಫ್ರಾಂಚೈಸ್ ಆಗಿರಲಿ ಅಥವಾ IPL ಆಗಿರಲಿ, ಎಲ್ಲ ಟ್ರೇಡ್ ಆದ್ಮೇಲೆ ಹೇಳೋದು. ಸೊ ಇವಾಗ ಬರ್ತಾ ಇದೆ ಇನ್ನೂ ಒಂದು ಅಪ್ಡೇಟು. ಆಫ್ಟರ್ ಚೆನ್ನೈ ಸೂಪರ್ ಕಿಂಗ್ಸ್, ಗೊತ್ತಿರೋದೇ ನಾನು ಡಿಕೆಟಾಗಿ ವಿಡಿಯೋ ಮಾಡಿದ್ದೆ, ಚೆನ್ನೈ ಸೂಪರ್ ಕಿಂಗ್ಸ್ ಏನು ಆಫರ್ ಇಟ್ಟಿದ್ದಾರೆ ಅಂತ ಹಾರ್ದಿಕ್ ಪಾಂಡ್ಯ ಅವ್ರಿಗೆ, ಜೊತೆಗೆ ಮುಂಬೈ ಇಂಡಿಯನ್ಸ್ ಅವ್ರಿಗೆ. ಇವ್ರನ್ನ ಕೊಡೋದಕ್ಕೆ ರೆಡಿ ಇದೀವಿ. ಫಸ್ಟ್ ಅವ್ರು ಹೇಳಿದ್ದು ನಾವು ಕೊಡೋದಕ್ಕೆ ರೆಡಿ ಇದೀವಿ, ಆಯುಷ್ ಮಾತ್ರನ ಜೊತೆಗೆ ಇವ್ರನ್ನ ಅಂತ. ಅಂದರೆ ಆಯುಷ್ ಮಾತ್ರನ ಇವ್ರು ಕೇಳಿದ್ದು. ಅವರು ಹೇಳಿದ್ದು ನಾವು ಡೆವಾಲ್ಡ್ ಬ್ರೇವಿಸ್ನ ಜೊತೆಗೆ ಶಿವಮ್ ದುಬೆನ ಕೊಡೋದಕ್ಕೆ ರೆಡಿ ಇದೀವಿ, ಜೊತೆಗೆ 10 ಕೋಟಿನೂ ಕೂಡ ಕೊಡೋದಕ್ಕೆ ರೆಡಿ ಇದೀವಿ, ಇಟ್ಕೊಳ್ಳಿ ಅನ್ನೋ ಥರ ಅವರು ಅವರ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಹೇಳಿದರು. ಬೇಕೇ ಬೇಕು ಅನ್ನೋ ಥರ ಅವರು ಕೂಡ ಇದ್ರು. ಅಂದರೆ ಚೆನ್ನೈ ಸೂಪರ್ ಕಿಂಗ್ಸ್ ಅವರು ಹಾರ್ದಿಕ್ ಪಾಂಡ್ಯ ಬೇಕೇ ಬೇಕು ಅನ್ನೋ ಥರ ಇವರಿಬ್ಬರನ್ನ ಕೊಟ್ಬಿಟ್ಟು 10 ಕೋಟಿ ಕೊಡೋದಕ್ಕೆ ಕೂಡ ರೆಡಿ ಇದ್ದಾರೆ ಅಂತ. ಬಟ್ ಇವರಿಗೆ ಬೇಕಾಗಿದ್ದು ಇಲ್ಲಿ ಆಯುಷ್ ಮಾತ್ರೆ ಅಂತ. ಸೊ ಈಗ ಇನ್ನೂ ಒಂದು ಅಪ್ಡೇಟು ಬರ್ತಾ ಇದೆ. ಸೊ ಡೆಲ್ಲಿ ಕ್ಯಾಪಿಟಲ್ಸ್ ಅವ್ರನ್ನು ಕೂಡ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರಂತೆ ಹಾರ್ದಿಕ್ ಪಾಂಡ್ಯ ಅವರು, ಬೇಕು ನಮಗೂ ಬೇಕು ಅಂತ. ಆ್ಯಂಡ್ ಮುಂಬೈ ಇಂಡಿಯನ್ಸ್ಗೆ ಮಲ್ಟಿಪಲ್ ಫ್ರಾಂಚೈಸ್ಗಳ ಕಡೆಯಿಂದ ಖಂಡಿತ ರಿಕ್ವೆಸ್ಟ್ಗಳಂತೂ ಬರ್ತಾ ಇದೆ, ನಮಗೆ ಹಿಂಗೆ ಬೇಕು, ನಮ್ಗೆ ಹಂಗೆ ಬೇಕು ಅಂತ. ಒಟ್ಟಲ್ಲಿ ಮುಂಬೈ ಇಂಡಿಯನ್ಸ್ ಕಡೆ ಕೀ ಇದೆ ನನ್ನ ಪ್ರಕಾರ. ಮುಂಬೈ ಇಂಡಿಯನ್ಸ್ ಹಾರ್ದಿಕ್ ಪಾಂಡ್ಯ ಇಟ್ಕೊಂಡಿರೋದು ಒಂದು ಬಿಗ್ಗೆಸ್ಟ್ ಕೀ. ಅವ್ರು ಯಾರ ಹತ್ರ ಹೆಂಗೆ ಬೇಕಾದ್ರೂ ಡೀಲ್ ಮಾಡ್ಕೊಬೋದು. ಯಾಕಂದರೆ ಹಾರ್ದಿಕ್ ಪಾಂಡ್ಯ ಎಲ್ಲ ಟೀಮ್ಗೂ ಬೇಕಂತ ನೋಡೋಕೆ ಹೋಯ್ತು ಅಂದರೆ, ಯಾವ ಟೀಮು ಹಾರ್ದಿಕ್ ಪಾಂಡ್ಯ ಬರ್ತಾರೆ ಅಂದರೆ ಬೇಡ ನಮ್ಗೆ ಹಾರ್ದಿಕ್ ಪಾಂಡ್ಯ ಅಂತ ಅನ್ನೋ ಅಂತ ಯಾವ ಟೀಮು ಕೂಡ ಇಲ್ಲ. ಸೊ ಬರ್ತಾರೆ ಅಂತಲೇ ಖಂಡಿತ ಸ್ವಾಗತ ಮಾಡೋದಕ್ಕೆ ರೆಡಿ ಆಗಿರ್ತಾರೆ. ಆ್ಯಂಡ್ ಎಷ್ಟೋ ಟೀಮ್ಗಳು ಇವಾಗ ನೋಡಿ, ಸಮ್ಮನ್ ಲೈಕ್ KKR ಆಗಿರ್ಬೋದು, ಡೆಲ್ಲಿ ಕ್ಯಾಪಿಟಲ್ಸ್ ಆಗಿರ್ಬೋದು, ಬೇಕು ಅವರಿಗೆ ಕ್ವಾಲಿಟಿ ಆಲ್ರೌಂಡರ್ ಅವಶ್ಯಕತೆ ಇದೆ. ಆ್ಯಂಡ್ ಮುಂಬೈ ಇಂಡಿಯನ್ಸ್ ಇಲ್ಲ ಅಂತಲ್ಲ, ಮುಂಬೈ ಇಂಡಿಯನ್ಸ್ಗೂ ಕೂಡ ಅವಶ್ಯಕತೆ ಇದೆ. ಒಬ್ಬ ಸ್ಪಿನ್ ಆಲ್ರೌಂಡರ್ನ ಅವಶ್ಯಕತೆ ಸಿಕ್ಕಾಪಟ್ಟೆ ಜಾಸ್ತಿ ಇದೆ ಮುಂಬೈ ಇಂಡಿಯನ್ಸ್ಗೆ. ಅಕ್ಷರ್ ಪಟೇಲ್ ಅಂತೂ ಆಲ್ರೌಂಡರ್ನ ಅವಶ್ಯಕತೆ ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಸೊ ಒಂಥರ ಫೇರ್ ಡೀಲ್ ಅಂತಲೂ ಕೂಡ ಅನ್ಸುತ್ತೆ. ಈ ಕಡೆಯಿಂದ CSKದು ಫೇರ್ ಡೀಲ್ ಅಂತಲೇ ಅನ್ಸುತ್ತೆ, ಇಲ್ಲ ಅಂತಲ್ಲ. ಬಟ್ CSKದು ಒಂದು ಸ್ವಲ್ಪ ಹಂಗೆ ಹಿಂಗೆ ಸ್ವಲ್ಪ CSKಗೆ ಲಾಸ್ ಅಂತ ಅನ್ಕೊಳ್ಳಿ. ಶಿವಮ್ ದುಬೆನ ಬಿಟ್ಟು ಡೆವಾಲ್ಡ್ ಬ್ರೇವಿಸ್ನ ಬಿಟ್ಬಿಟ್ಟು ಸ್ವಲ್ಪ ಅಮೌಂಟು ಕೂಡ ಕೊಡಬೇಕು ಅಂದರೆ CSKಗೆ ಒಂಥರ ಲಾಸ್ ಆಗುತ್ತೆ ಅಂತ ಅನ್ಕೊಳ್ಳಿ. ನನ್ನ ಪ್ರಕಾರ ಲಾಸ್ ಆಗುತ್ತೆ CSKಗೆ. ಹಾರ್ದಿಕ್ ಪಾಂಡ್ಯ ಒಬ್ಬರಿಗೆ ಇಷ್ಟೊಂದೆಲ್ಲ ತೊಗೊಂಬಂದು ಇಷ್ಟೊಂದೆಲ್ಲ ಕೊಡೋವಂಥದ್ದು ಮುಂಬೈ ಇಂಡಿಯನ್ಸ್ಗೆ. ಸೊ ಇನ್ನೂ ಒಂದು ಬರ್ತಾ ಇರುವಂಥದ್ದು ಅಂತಾರೆ ಇವಾಗ ಅಪ್ಡೇಟು, ಡೆಲ್ಲಿ ಕ್ಯಾಪಿಟಲ್ಸ್ ಆಫರ್ ಮಾಡಿದ್ರಂತೆ, ನಾವು ಪೃಥ್ವಿ ಶಾನ ಕೊಡ್ತೀವಿ, ಅಕ್ಷರ್ ಪಟೇಲ್ನ ಕೊಡ್ತೀವಿ ಹಾರ್ದಿಕ್ ಪಾಂಡ್ಯಗೆ, ಇವರಿಬ್ಬರನ್ನ ಟ್ರೇಡ್ ಮಾಡ್ಕೊಳ್ಳಿ ನೀವು. ಪೃಥ್ವಿ ಶಾ ಇದೊಂದು ಟ್ರೇಡ್ ಆಗೋರು. ಪೃಥ್ವಿ ಶಾ ಟ್ರೇಡ್ ಆಗೋಂಥ ಪ್ಲೇಯರ ಫಸ್ಟ್ ಆಫ್ ಆಲು. ಪೃಥ್ವಿ ಶಾನ್ ರಿಕ್ವೆಸ್ಟ್ ಆರೋ ಮಾಡ್ತಾರೆ ಮುಂಬೈ ಇಂಡಿಯನ್ಸ್ ಬೇಕು ನಮಗೆ ಅಂತ. ಎಲ್ಲ ಎಣ್ಣೆ ಗಿಣ್ಣೆ ಹೊಡ್ಕೊಂಡು ಆರಾಮಾಗಿ ಬೋಡ್ತಲ್ಲೇ ಮಾಡ್ಕೊಂಡು ಆಡ್ಕೊಂಡವ್ರೆ, ಅದು ಇದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂಡು. ನೀನು ಟ್ರೇಡು ಅಂತೆಲ್ಲ ಅವ್ರು ತಗೊಂಡ್ರೆ ಫಸ್ಟ್ ಆಫ್ ಆಲ್ ದೊಡ್ಡ ವಿಷಯ. ಅಲ್ಲಿ ಲಾಸ್ಟ್ ಸೀಸನು ಅಲ್ಲಿ 75 ಲಕ್ಷ ಅವರ ಬೇಸ್ ಪ್ರೈಸು. ಅಂದರೆ ಬೇಸ್ ಪ್ರೈಸ್ ಅಂದರೆ ತೊಗೊಂಡಿರೋದು ಆಕ್ಷನಲ್ಲಿ ಅವರು 75 ಲಕ್ಷ ಕೊಟ್ಬಿಟ್ಟು ತೊಗೊಂಡಿದ್ದಾರೆ. ಸೊ ಪೃಥ್ವಿ ಶಾ ಟ್ರೇಡ್ ಆಗಲ್ಲ ನನ್ನ ಪ್ರಕಾರ. ಮುಂಬೈ ಇಂಡಿಯನ್ಸ್ ದೊಡ್ಡ ನಮಸ್ಕಾರ ಹೊಡೆದ್ಬಿಡ್ತಾರೆ, ನೀನು ಪೃಥ್ವಿ ಶಾ ಹೆಸರು ಎತ್ತಲೇ ಬೇಡ ಆಗಿರೋ, ಇನ್ನು ಅಕ್ಷರ್ ಪಟೇಲ್ ಹೆಸರು ಇತ್ತು, ನೀನು ಪೃಥ್ವಿ ಶಾ ಹೆಸರು ಎತ್ತಲೇ ಬೇಡ ಅಂತ. ಸೊ ಇವಾಗ ಬರ್ತಿರೋಂಥ ಅಪ್ಡೇಟ್ ಏನು ಅಂತಂದರೆ, ಮುಂಬೈ ಇಂಡಿಯನ್ಸ್ ಅವರು ಇವ್ರನ್ನ ರಿಕ್ವೆಸ್ಟ್ ಮಾಡಿದಂತೆ ಸಮೀರ್ ರಿಜ್ವಿ. ಅವರು 95 ಲಕ್ಷ ಬೇಸ್ ಪ್ರೈಸು, ಅಂದರೆ ಅವ್ರು ತೊಗೊಂಡಿರುವಂಥ ಬೇಸ್ ಪ್ರೈಸ್ ಅಲ್ಲ, ತೊಗೊಂಡಿರುವಂಥ ವ್ಯಾಲ್ಯೂ 95 ಲಕ್ಷ. ಆ್ಯಂಡ್ ಗೊತ್ತಿರನೆ CSK ಇದ್ರ ಮುಂಚೆ ಸಮೀರ್ ರಿಜ್ವಿ ಆ್ಯಂಡ್ ಇಲ್ಲಿ ಇವಾಗ ಈ ಕಡೆ ಹೋದ್ರು. ಆ್ಯಂಡ್ ಸಖತ್ತಾಗಿ ಆಯಿತು ಅವ್ರಿಗೆ ಸೀಸನ್ ಫಸ್ಟ್ ಹಾಫ್ ಅಂತೂ ಸಖತ್ತಾಗಿತ್ತು ಸಮೀರ್ ರಿಜ್ವಿ ಅವ್ರಿಗೆ. ಸಮೀರ್ ರಿಜ್ವಿನ ಕೊಡಿ, ಜೊತೆಗೆ ಅಕ್ಷರ್ ಪಟೇಲ್ನ ಇಬ್ಬರನ್ನ ಕೊಡಿ ಅಂತ ಮುಂಬೈ ಇಂಡಿಯನ್ಸ್ ಕೇಳ್ತಿರಂತೆ. ಹಾರ್ದಿಕ್ ಪಾಂಡ್ಯನ ನಾವು ಕಳ್ಸೋದಕ್ಕೆ ರೆಡಿ ಆಗಿದ್ದೀವಿ, ಇಲ್ಲಿ ಎಕ್ಸ್ಟ್ರಾ ಡೀಲ್ಗಳಾಗುವಂಥದ್ದು, ನೀನು 10 ಕೋಟಿ ಕೊಡು 20 ಕೋಟಿ ಕೊಡು ಅನ್ನೋದು ಅದೆಲ್ಲ ಇಲ್ಲ. ಸೊ ಇಲ್ಲಿ ಹಾರ್ದಿಕ್ ಪಾಂಡ್ಯ ಮತ್ತೆ ಮ್ಯಾಚ್ ಮಾಡೋದಕ್ಕಾಗಲ್ಲ. ಹಾರ್ದಿಕ್ ಪಾಂಡ್ಯನ ಯಾರು ಕೂಡ ಮ್ಯಾಚ್ ಮಾಡೋದಕ್ಕಾಗೋದಿಲ್ಲ, ಯಾಕಂದ್ರೆ ಅಂತ ಆಲ್ರೌಂಡರು. ಅಕ್ಷರ್ ಪಟೇಲ್ ಒಂದು ರೇಂಜಿಗೆ ಹತ್ರ ಬರ್ಬೋದು ಅಂತ ಅನ್ಕೊಳ್ಳಿ. ಇಬ್ರು ಬೇರೆ ಬೇರೆ ಕೈಂಡ್ ಆಫ್ ಆಲ್ರೌಂಡರು, ಒಬ್ರು ಸ್ಪಿನ್ ಆಲ್ರೌಂಡರು, ಇನ್ನೊಬ್ರು ಪೇಸ್ ಆಲ್ರೌಂಡರು. ಸೊ ಅಕ್ಷರ್ ಪಟೇಲ್ ಒಂದು ರೇಂಜಿಗೆ ಮ್ಯಾಚ್ ಮಾಡ್ತಾರೆ ಅಂತ ಅನ್ಕೊಳ್ಳಿ, ಎಕ್ಸ್ಪೀರಿಯನ್ಸ್ ಎಲ್ಲ ತೊಗೊಂಡ್ಬರೋದ್ರಿಂದ. ಸೊ ಇವ್ರಿಗೆ ಒಬ್ಬ ಸ್ಪಿನ್ ಆಲ್ರೌಂಡರ್ನ ಅವಶ್ಯಕತೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಬೇಕಾಗಿದೆ. ಅದು ಮುಂಬೈ ಇಂಡಿಯನ್ಸ್ ಒಬ್ಬ ಇಂಡಿಯನ್ ಸ್ಪಿನ್ ಆಲ್ರೌಂಡರ್ನ ಅವಶ್ಯಕತೆ, ಅದು ಜೆನ್ಯೂನ್ ಸ್ಪಿನ್ ಆಲ್ರೌಂಡರ್ನ ಅವಶ್ಯಕತೆ. ಸೊ ಖಂಡಿತ ಇದು ಒಂದು ಫೇರ್ ಡೀಲ್ ಆಗ್ಬೋದು ಇವ್ರು ಅಲ್ಲಿಗೆ ಹೋಗೋದು. ಆ್ಯಂಡ್ ಸಮೀರ್ ರಿಜ್ವಿನೂ ಕೂಡ ಕಳಿಸ್ತಾರೆ ಅಂತಂದ್ರೆ ಖಂಡಿತ ವೈ ನಾಟ್. ಬರ್ತಾ ಇರೋಂಥ ಅಪ್ಡೇಟ್ ಇಷ್ಟು, ಪೃಥ್ವಿ ಶಾನ ಕೊಡೋಕೆ ರೆಡಿ ಇದಾರಂತೆ, ಅಕ್ಷರ್ ಪಟೇಲ್ನ ಕೊಡೋದಕ್ಕೆ ರೆಡಿ ಇದಾರಂತೆ. ಬಟ್ ಇವ್ರು ಕೇಳ್ತಾರಂತೆ ಸಮೀರ್ ರಿಜ್ವಿ ಮತ್ತು ಅಕ್ಷರ್ ಪಟೇಲ್ನ ಕೊಡ್ರಿ ಅಂತ. ಸೊ ಇಲ್ಲೂ ಕೂಡ ಅದನ್ನೇ ಕೇಳಿದ್ದು, ನಮಗೆ ಇವ್ರು ಬೇಕು, ಆಯುಷ್ ಮಾತ್ರ ಬೇಕು ಅಂತ. ಅವರ ಡೆವಾಲ್ಡ್ ಬ್ರೇವಿಸ್ನ ಕೊಡ್ತೀವಿ, ಇವ್ರನ್ನ ಶಿವಮ್ ದುಬೆನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಎರಡು ಕೂಡ ಫೇರ್ ಡೀಲ್ ಅಂತ ಅನ್ಸುತ್ತೆ. ಬಟ್ ನನ್ನ ಪ್ರಕಾರ ಡೆಲ್ಲಿ ಕ್ಯಾಪಿಟಲ್ಸ್ ಅವ್ರದ್ದು ಒಂದು ಸ್ವಲ್ಪ ಒಂದು ವ್ಯಾಲಿಡ್ ಅನ್ಸುತ್ತೆ. ಯಾಕಂದರೆ ಒಬ್ರು ರಿವ್ಯೂನ ಕೊಡ್ತಾರೆ ಅಂತಂದರೆ, ಜೊತೆ ಇವ್ರನ್ನ ಕೊಡ್ತಾರೆ ಅಂತಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಆ್ಯಂಡ್ ಇವ್ರದ್ದೇನು ಡಬ್ಬಾ ಥರ ಕೊಡ್ತಾ ಇದ್ದಾರೆ ಅಂತಿಲ್ಲ CSK ಅವರು, ಅವ್ರದ್ದು ಕೂಡ ಒಂಥರ ಚೆನ್ನಾಗೇನೆ ಇದೆ. ಶಿವಮ್ ದುಬೆ, ಡೆವಾಲ್ಡ್ ಬ್ರೇವಿಸ್ ಇಬ್ಬರು ಬರ್ತಾರೆ, ಇಬ್ಬರು ಕ್ವಾಲಿಟಿ ಬ್ಯಾಟರ್ಸ್ಗಳು ಬರ್ತಾರೆ ಅಂತಂದರೆ, ಬ್ರೇವಿಸ್ ಅನ್ನೋ ಫಾರ್ಮಿಗೆ ಬಂದ್ಬಿಡ್ತು ಅಂತಂದರೆ ಒಳ್ಳೆ ಸಾಲಿಡ್ ಆಗಿರುತ್ತೆ.
ಸೊ ಯಾರ ಕಡೆ ಒಲವು ತೋರಿಸ್ತಾರೆ ಮುಂಬೈ ಇಂಡಿಯನ್ಸ್? ಸಿಕ್ಕಾಪಟ್ಟೆ ಬರುತ್ತೆ ಗುರುನ, KKR ಕಡೆಯಿಂದನೂ ಬರುತ್ತೆ, ಬರೀ ಇವ್ರು ಮಾತ್ರ ಅಂತಲ್ಲ, ಇನ್ನ ಬೇರೆ ಬೇರೆ ಫ್ರಾಂಚೈಸಿಗಳ ಕಡೆಯಿಂದ ಆಫರ್ ಅಂತೂ ಬರುತ್ತೆ, ಸ್ವಾಪ್ ಟ್ರೇಡ್ ಮಾಡೋಣ, ಹಂಗ್ ಮಾಡೋಣ, ಹಿಂಗ್ ಮಾಡೋಣ ಅಂತ. ಹಾರ್ದಿಕ್ ಪಾಂಡ್ಯ ಅದೇ ಹೇಳಿದ್ನಲ್ಲ, ಮುಂಬೈ ಇಂಡಿಯನ್ಸ್ ಕೈಲಿ ಕೀ ಇದೆ, ಅವ್ರು ಯಾರಿಗೆ ಬೇಕಾದ್ರೂ ಆ ಒಂದು ಲಾಕ್ನ ಓಪನ್ ಮಾಡ್ಬೋದು ಅಂತ. ಸೊ ನೋಡೋಣ ಅದೇನಾಗುತ್ತೆ ಅಂತ. ನಿಮ್ಗೆ ಅನಿಸಿದೆ? ಪೃಥ್ವಿ ಶಾ ಮತ್ತೆ ಇವ್ರ ಮ್ಯಾಟ್ರ್ ಬರ್ತಿದೆಯಲ್ಲ, ಅಕ್ಷರ್ ಪಟೇಲ್ ಅವರ ಮ್ಯಾಟ್ರ್, ಕ್ಯಾಪ್ಟನ್ ಬಿಟ್ಬಿಡ್ತೀವಿ ಅಂತ ಹೇಳ್ತಾ ಇದ್ರಲ್ಲ, ಕಾಮೆಂಟ್ ಸೆಕ್ಷನ್ ಹಾಕಿ. ಸಮೀರ್ ರಿಜ್ವಿ ಜೊತೆಗೆ ಅಕ್ಷರ್ ಪಟೇಲ್ ಬಂದ್ರು ಅಂತಂದ್ರೆ ಇವರ ಜಾಗಕ್ಕೆ, ಅಂದ್ರೆ ಅಕ್ಷರ್ ಪಟೇಲ್ ಮತ್ತೆ ಸಮೀರ್ ರಿಜ್ವಿನ ಇವ್ರಿಗೆ ಟ್ರೇಡ್ ಮಾಡ್ತಾ ಇದ್ರೆ ಹಾರ್ದಿಕ್ ಪಾಂಡ್ಯಗೆ, ಇದು ವ್ಯಾಲಿಡ್ ಅಂತ ಅನ್ಸುತ್ತಾ ಅಥವಾ ಇನ್ವ್ಯಾಲಿಡ್ ಅಂತ ಅನ್ಸುತ್ತಾ? ಕಾಮೆಂಟ್ ಸೆಕ್ಷನ್ ಹಾಕಿ. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ.